ಹಾಯ್, ನನ್ನ ಹೆಸರು ದೀಕ್ಷಿತಾ ಅಂತ. ನಾನು 2024ನಲ್ಲಿ ನಡೆದಂತಹ ಎಕ್ಸಾಮಲ್ಲಿ ಕ್ವಾಲಿಫೈ ಆಗಿ ಸುಮಾರು ಒಂದು 6 ಮಂತ್ಸಿಂದ ಆಗಿ ವರ್ಕ್ ಮಾಡ್ತಿದ್ದೀನಿ. ಎಲ್ಲಿ ವರ್ಕ್ ಮಾಡ್ತಿದ್ದೀನಿ, ಯಾವ ಸರ್ಕಲು, ಜಾಬ್ ಹೇಗಿದೆ ಅನ್ನೋದೆಲ್ಲ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇವಾಗ ತುಂಬ ದಿನದಿಂದ ಒಂದು ರಿಕ್ವೆಸ್ಟ್ ಇತ್ತಲ್ಲ, ನಾವು ಈ ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಮಾಡಿದೆ, ಹೇಗೆ ಪ್ರಿಪೇರ್ ಆದೆ, ಹೇಗೆ ಎಕ್ಸಾಮ್ ಕೊಟ್ಟೆ ಅಂತ. ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳೋಣ, ಓಕೆನಾ? ಅದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ಹೇಳೋಣ. ಸೊ ಎಲ್ಲದಕ್ಕಿಂತ ಮುಂಚೆ ಇದು ಕಂಪ್ಲೀಟ್ ಸತ್ಯ, ಓಕೆನಾ? ಏನೂ ಸುಳ್ಳಿಲ್ಲ. ನಾ ಹೇಗೆ ಪ್ರಿಪೇರ್ ಆದ್ನೋ, ಹೇಗೆ ಎಕ್ಸಾಮ್ ಬರೋದ್ನೋ ಅದನ್ನೇ ಹೇಳ್ತೀನಿ, ಸರಿನಾ? ಫಸ್ಟ್ ಬಂದ್ಬಿಟ್ಟು ನಾ ಯಾವ ಸ್ಟೇಟ್ ಎಕ್ಸಾಮ್ಗೂ ಪ್ರಿಪೇರ್ ಆಗ್ತಿರ್ಲಿಲ್ಲ. ಇದು ಸತ್ಯ. ಯಾವ ಸ್ಟೇಟ್ ಎಕ್ಸಾಮ್ಗೂ ನಾನು ಪ್ರಿಪೇರ್ ಆಗ್ತಿರ್ಲಿಲ್ಲ. ಯಾವ ಸ್ಟೇಟ್ ಎಕ್ಸಾಮು ನಾನು ಇಲ್ಲಿವರೆಗೂ ಕೊಟ್ಟಿರಲಿಲ್ಲ. ನಾನು ಫಸ್ಟ್ ಟೈಮ್ ಒಂದು ಸ್ಟೇಟ್ ಎಕ್ಸಾಮ್ಗೆ ಟ್ರೈ ಮಾಡಿದ್ದು ಅಥವಾ ಅಪ್ಲಿಕೇಶನ್ ಹಾಕಿದ್ದು, ನಾನು ಎಕ್ಸಾಮ್ ಬರ್ತಿದ್ದು ಅಂದರೆ ನನ್ನ ಫಸ್ಟ್ ಎಕ್ಸಾಮ್ ಎನೇ. ಬಟ್ ಅದಾದಮೇಲೆ ನಾನು PDO ಹಾಕಿದೆ, PDO ಬರೆದೆ, KS ಬರೆದೆ. ಅದಾದಮೇಲೆ ಬೇರೆ ಯಾವುದೋ ನೋಟಿಫಿಕೇಷನ್, ಗ್ರೂಪ್ ಬಿ ಎಕ್ಸಾಮ್ ನಡೆದಿತ್ತಲ್ವಾ? ಕರೆಕ್ಟ್, ಗ್ರೂಪ್ ಬಿ ಎಕ್ಸಾಮ್ ಬರ್ತಿದ್ದೆ. ಇದರಲ್ಲಿ VA ಕ್ವಾಲಿಫೈ ಆಯಿತು, PDO ಆಗಿಲ್ಲ. KSದು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಏನಾಯಿತು ಏನು ಅಂತ. ಆಮೇಲೆ ಯಾವುದು ಗ್ರೂಪ್ ಬಿ ಇನ್ನೂ ರಿಸಲ್ಟ್ ಬಂದಿಲ್ಲ. ಓಕೆ, ಇವಾಗ ಇದೆಲ್ಲ ಬಿಟ್ಬಿಡೋಣ. ಇವಾಗ ಫಸ್ಟು VAಗೆ ಹೇಗೆ ತಯಾರಿ ಆಯಿತು, ನಾನು ಹೇಗೆ ಕ್ವಾಲಿಫೈ ಆದೆ ಅಂತ ಹೇಳೋಣ. ಸೊ ಇಲ್ಲಿವರೆಗೂ ನಾನು ಯಾವುದೇ ತರಹದ ಸ್ಟೇಟ್ ಎಕ್ಸಾಮ್ಗೆ ನಾನು ಪ್ರಿಪೇರ್ ಆಗಿರಲಿಲ್ಲ, ಓಕೆನಾ? ನಾನು ಯಾವ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೆ ಅಂದರೆ, 1 ಸೆಕೆಂಡ್,